ಹಾಯ್ ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಕ್ರವಾರ ಮತ್ತು ಇದು ಶನಿವಾರ ಭಾನುವಾರ 3 ದಿನದ ಲಾಗ್ ಆಗಿರುತ್ತೆ. ಶುಕ್ರವಾರ ನಾರ್ಮಲ್ ಶುಕ್ರವಾರ ಪೂಜೆ ಇರೋದ್ರಿಂದ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಫೋಟೋ ಎಲ್ಲ ಒರೆಸ್ಬಿಟ್ಟು ಮತ್ತು ದೇವ್ರ ಕುಂಕುಮ ಇಟ್ಟು ಹೂವು ಮುಡಿಸಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ. ನನಗೆ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೆ ಬಾಗ್ಲ ಹತ್ರ. ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಾನು ಶುಕ್ರವಾರ ದೀಪ ಹಚ್ಚುತ್ತೀನಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಗೋಗಿ ಮಣ್ಣಿನ ದೀಪ ತೊಗೊಂಡು ಒಂದು ಮೊಳ ಹೂವು ತೊಗೊಂಡಿದ್ದೀನಿ. ದೇವರಿಗೆ ಹೂವು ಕೊಟ್ಟು ದೀಪ ಹಚ್ಚಬೇಕು. ಸಂಜೆ ಒಂದು 7 ಗಂಟೆ ಆಗಿದೆ. ಅವರು ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರೂ ಆಚೆ ದೇವಸ್ಥಾನದಿಂದ ಆಚೆ ಕೂತ್ಕೊಂಡಿದ್ರು. ಅವರು ಬಂದಿಲ್ಲ. ಅವರು ನಮ್ಮ ಮನೆಯವರು ಮಗನ ಆಟ ಆಡಿಸ್ಕೊಂಡು ಆಚೆ ಕೂತ್ಕೊಂಡಿದ್ರು. ಬೆಳಗ್ಗೆನೇ ಹೋಗಿ ದರ್ಶನ ಮಾಡಿಕೊಂಡು ದೀಪ ಹಚ್ಬಿಟ್ಟು ಬರ್ತಿದ್ದೆ. ಇವತ್ತು ಯಾಕೆ ಶುಕ್ರವಾರ ಬೆಳಗ್ಗೆ ಆಗಿಲ್ಲ, ಅದಕ್ಕೆ ಸಂಜೆ 7 ಗಂಟೆಗೆ ನಮ್ಮ ಮನೆಯವ್ರನ್ನ ಕೆಲಸದಿಂದ ಬಂದರು. ಅವ್ರನ್ನ ಕರ್ಕೊಂಡು ಬಂದು ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ದೀಪ ಹಚ್ಚಿ ದೇವರಿಗೆ ಆರತಿ ಬೆಳಗಿ ಆಯಿತು. ದೀಪನ ಇಟ್ಬಿಟ್ಟು ಬಂದೆ. ದೇವರಿಗೆ ಕೈ ಮುಕ್ಕೊಂಡು ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಟೈಮ್ ಆಯಿತು. ದೇವಸ್ಥಾನ ಹೂವೆಲ್ಲ ತೆಗಿತಿದ್ರು. ಅವರು ನಮ್ಮ ಮನೆಯವರು ಆಚೆ ಕಡೆ ಕೂತ್ಕೊಂಡು ನನ್ನ ಮಗನ ಆಟ ಆಡ್ಸ್ಕೊಂಡು ಕೂತಿದ್ರು. ಅವರು ಯಾಕೆ ಒಳಗಡೆ ದೇವಸ್ಥಾನದ ಒಳಗಡೆ ಬರಲಿಲ್ಲ ಅಂದರೆ ಅವ್ರಿಗೆ ಆಫೀಸಿಂದ ಅಲ್ಲಿ ನಾನ್ ವೆಜ್ ತಿಂದ್ಬಿಟ್ಟು ಅದಕ್ಕೆ ಬರಲಿ. ಶನಿವಾರ ನಾವು ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು. ಅದಕ್ಕೆ ಸ್ವಲ್ಪ ಏನಾರು ತೊಗೊಂಬರೋಣ ಸೀರೆ ಮತ್ತು ಏನಾರು ಬೇಕಾಗ್ತೈತಲ್ಲ ಅಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಗ್ತಾಯಿದ್ದೀವಿ. ಶನಿವಾರ ಮಧ್ಯಾಹ್ನ 2 ಗಂಟೆ ಆಗಿದೆ. ಹೋದ ಸಲ ತೊಗೊಂಡು ಬಂದಿದ್ದೀನಿ, ಹೋದ ವರ್ಷನೇ. ಆದರೆ ಇವಾಗ ಏನಾರು ಸೀರೆ ಅದಕ್ಕೆ ಇವಾಗ ಕೊಡ್ತೀನಿ ಅಂತ ತೊಗೊಂಬರೋಣ ಅಂತ ಹೋಗ್ತಿದ್ದೀನಿ. ನೀನು ಬಂದ್ವಿ. ತುಂಬ ರಶ್ ಇದೆ. ಹಬ್ಬ ಸೀಸನ್ ಅಲ್ವಾ, ತುಂಬ ರಶ್ ಇದೆ. ಅದಕ್ಕೆ ನಮ್ಮ ಗಾಡಿ ಪಾರ್ಕಿಂಗ್ ಬರ್ತೀನಿ ಅಂತ ಹೋಗಿದ್ದಾರೆ. ಲೈಟ್ ತೊಗೊಬೇಕಿತ್ತು, ಲೈಟ್ ಹೋಗಿತ್ತು. ಹೋದ ಸಲ ತೊಗೊಂಡಿರೋದು ಅದೇ ಒಂದು 3-4 ವರ್ಷ ಆಗಿತ್ತು. ಸ್ವಲ್ಪ ಕಲರ್ ಡಿಮ್ಮಾಗಿ ಒಂದೊಂದು ಲೈಟ್ಸ್ ಬರ್ನ್ ಆಗಿತ್ತು. ಅದರಿಂದ ಒಂದು ಲೈಟ್ಸ್ಗಳು ತಗೊಳ್ತಾ ಇದ್ದೀನಿ. ಗೋಲ್ಡ್ ಕಲರ್ ತೊಗೊಳ್ಳೋಣ, ವೈಟ್ ತೊಗೊಳ್ಳೋಣ ಅಂದ್ಕೊಂಡೆ. ವೈಟ್ ಬೇಡ, ಗೋಲ್ಡೇ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ವೈಟ್ ಕಲರ್ ನೋಡಿದೆ, ಏನೋ ಒಂಥರ ಅಷ್ಟು ಇದಾಗಿಲ್ಲ. ಅದಕ್ಕೆ ಗೋಲ್ಡ್ ತೊಗೊಳ್ಳೋಣ, ಚೆನ್ನಾಗಿ ಕಾಣಿಸ್ತೈತಲ್ಲ ಆ ಹಬ್ಬಕ್ಕೆ ಬೇಕಾ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಕರೆಕ್ಟ್ ಅಲ್ಲ? ಚಳಿ ಇವಾಗ ಬತ್ತಲ್ಲ, ಇವಾಗ ಕರೆಂಟ್ ಹೊಡಿತಾ. ಹಾಗೆ ಆರ್ಟಿಫಿಷಿಯಲ್ ಫ್ಲವರ್ ಅಂಗಡಿಗೆ ಹೋದ್ವಿ. ಅಲ್ಲಿ ಒಂದು ಆರ್ಟಿಫಿಷಿಯಲ್ ಫ್ಲವರ್ ತೊಗೊಂಡಿದ್ದೆ. ಹೋದ ವರ್ಷವೂ ತೊಗೊಬಂದಿದ್ದೆ ಫ್ಲವರ್ಸ್ ಎಲ್ಲ. ಈ ವರ್ಷ ಅಷ್ಟೊಂದು ತೊಗೊಂಡಿಲ್ಲ. ಒಂದು ಸೈಡಿಗೆ ಲೋಟಸ್ ತೊಗೊಂಡೆ. ಹಾಗೆ ಹೋದ್ವಿ. ಇನ್ನೇನು ತೊಗೊಂಡೆ, ಮನೆಗೆ ಹೋಗ್ತಾಯಿದ್ದೀವಿ. ತೊಗೊಂಡಿದ್ದೆಲ್ಲ ಆಯಿತು. ಹಾಗೆ ಬೇಲ್ಪುರಿ ತಿಂದ್ಬಿಟ್ಟು ತೊಗೋಣ ಅಂತ ಬೇಲ್ಪುರಿ ತೊಗೊಂಡ್ವಿ. ನಮ್ಮ ಪಾಪ ಒಂದು ಬೇಲ್ಪುರಿ ತಿನ್ನೋಲ್ಲ. ಪುರಿಗೆ ಸೇವ್ ಹಾಕಿಸ್ಬಿಟ್ಟು ಕೊಟ್ಟಿದ್ದೀನಿ, ಅದನ್ನೇ ತಿಂತಿದ್ದಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ತೊಗೊಂಡೆ ಅಂತ ನಿಮಗೆ ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಏನು ತೊಗೊಂಡೆ ಅಂತ ಬ್ಯಾಲೆನ್ಸ್ ನಿಮಗೆ. ಕುತ್ಕೊಂಬನೆ. ಹೋದ ವರ್ಷನೇ ಸುಮಾರು ಐಟಮ್ ತೊಗೊಂಡಿದ್ದೀನಿ. ಆ ವಿಡಿಯೋ ಬೇಕಿದ್ರೆ ನೋಡಿ. ಇವಾಗ ಹೋಗಿ ಬಂದ್ವಿ, ಚಿಕ್ಕಪೇಟೆಗೆ ಹೋಗಿ ಇವಾಗ ಬಂದಿದ್ದೀವಿ. ಟೈಮ್ ಇವಾಗ 6 ಗಂಟೆ ಆಗಿದೆ. ಏನೇನು ತೊಗೊಂಬಂದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅಷ್ಟೊಂದೇನು ತೊಗೊಂಡಿಲ್ಲ.
ಎಲ್ಲ ಮೊದಲೇ ಇತ್ತಲ್ಲ ಅಂದ್ಬಿಟ್ಟು ಏನಷ್ಟು ತೊಗೊಂಡಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬಂದಿದ್ದೀನಿ. ನಿಮ್ಮ ಜೊತೆ ನಾನು ಇವತ್ತು ನಾನೇನೇನು ತೊಗೊಂಬಂದೆ ಅಂತ ಚಿಕ್ಕಪೇಟೆಯಲ್ಲಿ ನಿಮಗೆ ತೋರಿಸ್ತೀನಿ. ಕೆಂಗಲ್ಗೆ ಹೋಗ್ತಾಯಿದ್ದೀವಿ. ಕೆಂಗಲಲ್ಲಿ ನಮ್ಮ ತಂಗಿ ಮುಗಿದು ಮುಡಿ ಕೊಡೋ ಕಾರ್ಯಕ್ರಮ ಇದೆ. ನಾವಂದರೆ ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದವರೆಲ್ಲ ಹೋಗ್ತಿರೋದು. ಅಂದರೆ ಮಾವ, ಅತ್ತೆ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರೂ ಹೋಗ್ತಿರೋದು. ಪೂಜೆ ಸಾಮಾನು ತೊಗೊಂಡು ದರ್ಶನಕ್ಕೆ ಹೋದ್ವಿ. ದರ್ಶನ ನಮ್ಮ ಮನೆಯವರು ಹೊಟ್ಟೆ ಊಟ ಕೊಟ್ಟಿದ್ರು. ನಾವು ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಾನು, ನಮ್ಮ ಅತ್ತೆ, ನಮ್ಮ ಮಾವ, ವೈಫು ಎಲ್ಲ ಹೋಗಿದ್ವಿ. ದರ್ಶನ ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡಿದ್ವಿ. ಟೈಮ್ ಆಗಿತ್ತು, ಅದಕ್ಕೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಕೂತ್ಕೊಂಡು ಹೊರಟೋದ್ವಿ. ಇದು ಕೆಂಗಲ್ ಹನುಮಂತರಾಯ ಸ್ವಾಮಿ. ಇನ್ನು ಊಟ ಮುಗಿಸ್ಕೊಳ್ಳೋದು ಹೋಗೋದೆ. ಇವತ್ತು ಸಂಡೇ ಬೇರೆ, ನೋಡೋಣ ಹೇಗೆ ತುಂಬ ರಶ್ ಇತ್ತು. ಬಸ್ಗಳೆಲ್ಲ, ಟ್ರೈನು ಬಸ್ಸು, ನಾವು ಬಸ್ಸಲ್ಲಿ ಹೋಗಿರೋದು. ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬರೋಷ್ಟರಲ್ಲೇ 7 ಗಂಟೆ ಆಗಿತ್ತು. ನನಗೂ ಬೇರೆ ಅಲ್ಲಿ ನೋವು ಬಂದ್ಬಿಟ್ಟೈತೆ. ಸ್ವಲ್ಪ ನೋವಿತ್ತು. ನಾನ್ ವೆಜ್ ತಿಂದಿರೋದಕ್ಕೆ ನೋವು ಸ್ವಲ್ಪ ಜಾಸ್ತಿ ಆಗಿದೆ. ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಬೇಕು. 3 ದಿನ ಲಾಗ್ ಆಗಿದೆ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಲಾಗ್ ಆಗಿದೆ ಇದು. ಬಾಯ್ ಫ್ರೆಂಡ್.